ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಹೇಳಿ ನಮಗೆಲ್ಲ ತಿಳಿದಂತಹ ಶಾಸ್ತ್ರದ ಮಾತು. ಧರ್ಮವನ್ನು ಆಚರಣೆ ಮಾಡಿದ್ವಿ ಅಂತ ಹೇಳಿದರೆ, ಧರ್ಮವನ್ನು ರಕ್ಷಣೆ ಮಾಡುವುದು ಅಂತ ಹೇಳಿದರೆ ಧರ್ಮವನ್ನು ನಾವು ಆಚರಣೆ ಮಾಡುವಂಥದ್ದು. ಆ ಆಚರಣೆಯನ್ನು ಮಾಡಿದ್ವಿ ಅಂತ ಹೇಳಿದರೆ ಆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ ಅಂಥೇಳಿ ಇದರ ಅರ್ಥ. ನಾವು ಆಚರಣೆ ಮಾಡುವುದು ಅಂತ ಹೇಳಿದರೆ, ಈಗಿನ ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದರೆ, ಒಂದಷ್ಟು ಧರ್ಮಾಚರಣೆಯನ್ನು ನಾವು ಆಚರಣೆ ಮಾಡ್ತೇವೆ ಅಂತ ಹೇಳಿದರೂ ಕೂಡ ಅದಕ್ಕೆ ಕೆಲವು ನಿರ್ಬಂಧಗಳು ನಮಗೆ ತೋರಿ ಬರ್ತದೆ. ಅಂತಹ ಒಂದು ವ್ಯವಸ್ಥೆ ಏನಿದೆ, ಅಂತಹ ವ್ಯವಸ್ಥೆಗೆ ನಾವು ಅದನ್ನು ಆ ಒಂದು ವ್ಯವಸ್ಥೆಯನ್ನು ತಪ್ಪಿಸಿ ನಾವೆಲ್ಲರೂ ಕೂಡ ನಮ್ಮ ಹಿಂದೂ ಧರ್ಮವನ್ನು, ಸನಾತನ ಧರ್ಮವನ್ನು ವಿಶೇಷವಾಗಿ ಆಚರಣೆ ಮಾಡುವಂತಹ ಒಂದು ವಾತಾವರಣ ನಮ್ಮಲ್ಲಿ ಅನೇಕ ಕಡೆ ಇಲ್ಲ. ಅಂತಹ ವಾತಾವರಣವು ನಿರ್ಮಾಣವಾಗಬೇಕು. ನಮ್ಮ TTD ಸಂಸ್ಥೆ ಅನ್ನುವಂಥದ್ದು ಅನೇಕ ರೀತಿಯಲ್ಲಿ ಈ ಒಂದು ಮೂಲ ಉದ್ದೇಶವನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡ್ತಾ ಇದೆ. ವೇದವನ್ನು, ನಮಗೆ ಮೂಲ ಜ್ಞಾನದ ನಿಧಿ ಅಂತ ಹೇಳಿದರೆ ಅದು ವೇದ. ಅಂತಹ ವೇದ ಉಳಿತು ಅಂತ ಹೇಳಿದರೆ ನಮ್ಮ ಸನಾತನ ಧರ್ಮ ಅನ್ನುವಂಥದ್ದು ಒಂದು ರೀತಿಯಲ್ಲಿ ನಮಗೆ ಮುಂದಿನ ದಾರಿದೀಪವಾಗಿ ನಿಲ್ಲುವುದಕ್ಕೆ ಸಾಧ್ಯವಾಗ್ತದೆ. ಆ ನಿಟ್ಟಿನಲ್ಲಿ ಆ ವೇದದ ರಕ್ಷಣೆಗೋಸ್ಕರ ಅನೇಕ ರೀತಿಯಲ್ಲಿ ಅದನ್ನು ಅಧ್ಯಯನ ಮಾಡುವಂತಹ, ಅದನ್ನು ಕಂಠಸ್ಥ ಮಾಡುವಂತಹ ಅನೇಕ ವಿದ್ಯಾರ್ಥಿಗಳಿಗೆ, ಅವರೆಲ್ಲರಿಗೂ ಕೂಡ ಅನೇಕ ರೀತಿಯಲ್ಲಿ ಸಹಕಾರವನ್ನು ನೀಡ್ತಾ ಬರ್ತಾ ಉಂಟು. ಅನೇಕ ರೀತಿಯಲ್ಲಿ ಸಮಾಜದ ಸೇವೆಯನ್ನು ಈ ಸಂಸ್ಥೆ ಅನ್ನುವಂಥದ್ದು ಮಾಡ್ತಾ ಉಂಟು. ನಾವು ಅನೇಕ ರೀತಿಯಲ್ಲಿ ನಮಗೋಸ್ಕರ ನಾವು ಸಾಧನೆಯನ್ನು ಮಾಡಿದ್ವಿ ಅಂತ ಹೇಳಿದರೆ ಅದು ಹೆಚ್ಚು ಕಾಲ ನಿಲ್ಲುವುದಿಲ್ಲ. ಅದು ಎಷ್ಟು ನಾವು ಅದನ್ನು ಸಂಪಾದನೆ ಮಾಡಿರ್ತೀವೋ ಅಲ್ಲಿಗೆ ಅದು ಮುಗಿದು ಹೋಗಿ ಬಿಡ್ತದೆ. ಅದೇ ನಾವು ಸಮಾಜಕ್ಕೋಸ್ಕರ ಕೆಲಸವನ್ನು ಮಾಡಿದ್ವಿ ಅಂತ ಹೇಳಿದರೆ, ಸಮಾಜಮುಖಿಯಾಗಿ ಆ ಒಂದು ಸೇವೆಯನ್ನು ಮಾಡಿದ್ವಿ ಅಂತ ಹೇಳಿದರೆ, ನಾವು ಮಾಡಿದಂತಹ ಸೇವೆ ಅದು ಎಷ್ಟು ಸಮಯ ಇರ್ತದೋ ಅಷ್ಟು ಸಮಯ ಆ ಪುಣ್ಯ ಫಲ ಅನ್ನುವಂಥದ್ದು ನಮಗೆ ದೊರಕ್ತಾ ಇರ್ತದೆ. ಅಂತಹ ಒಂದು ಶ್ರೇಷ್ಠ ಸಮಾಜ ಸೇವೆಯನ್ನು ಈ ಸಂಸ್ಥೆಯನ್ನು ನಡೆಸ್ತಾ ಇರುವಂಥದ್ದು ನಮಗೆಲ್ಲ ಸಂತೋಷ. ನಮ್ಮ ಹಿಂದೂ ಧರ್ಮದ ಜಾಗೃತಿಗೋಸ್ಕರ ಇಂತಹ ಸಂಸತ್ತು ಪ್ರತಿ ವರ್ಷವೂ ಕೂಡ ನಡಿಬೇಕು. ಅದು ತಿಮ್ಮಪ್ಪನ ಸನ್ನಿಧಾನದಲ್ಲಿಯೇ ನಡೆದರೆ ಆ ತಿಮ್ಮಪ್ಪ ಹೇಗೆ ಬೆಟ್ಟದ ಮೇಲೆ ನಿಂತು ಎಲ್ಲರನ್ನು ರಕ್ಷಣೆ ಮಾಡ್ತಾ ಇದ್ದಾನೋ ಅಂತಹ ಸ್ಥಳದಲ್ಲಿ ಈ ಸಂಸತ್ತು ನಡೀತು ಅಂತ ಹೇಳಿದರೆ ಎಲ್ಲರಿಗೂ ಕೂಡ ಅದರ ವಿಚಾರಗಳು, ಅಲ್ಲಿ ನಡೆದಂತಹ ವಿಚಾರಗಳು ತಲುಪುವುದಕ್ಕೆ ಸಾಧ್ಯವಾಗ್ತದೆ. ಅನೇಕ ರೀತಿಯಲ್ಲಿ ನಮ್ಮ ಹಿಂದೂ ಧರ್ಮದ ಮೇಲೆ ಆಗುವಂತಹ ದಬ್ಬಾಳಿಕೆಗಳು ಏನಿದೆ ಅದೆಲ್ಲವೂ ಕೂಡ ನಮ್ಮ ಈ ಸಂಸತ್ತು ಅದನ್ನು ವಿರೋಧಿಸಿ ಚೆನ್ನಾಗಿ ನಮ್ಮ ಧರ್ಮವನ್ನು ಆಚರಣೆ ಮಾಡುವಂತೆ ಆಗಬೇಕು. ಘರ್ ವಾಪಸಿ ಅಂಥೇಳಿ ನಮ್ಮ ಪ್ರಧಾನಮಂತ್ರಿಯವರು ಅದನ್ನೆಲ್ಲ ಹೇಳ್ತಾ ಇದ್ದಾರೆ. ನಮ್ಮ ಹಿಂದೂ ಧರ್ಮದಿಂದ ಪರಧರ್ಮವನ್ನು ಸ್ವೀಕಾರ ಮಾಡಿದವರು ಯಾರೆಲ್ಲ ಇರ್ತಾರೆ ಅಂಥವರನ್ನು ಪುನಃ ನಮ್ಮ ಧರ್ಮಕ್ಕೆ, ಮಾತೃಧರ್ಮಕ್ಕೆ ಬರುವಂತೆ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ನಮ್ಮ ಇಲ್ಲಿ ಬಂದಿರುವಂತಹ ಎಲ್ಲ ಮಠಾಧೀಶರುಗಳು ಅಥವಾ ಒಳ್ಳೆಯ ಜ್ಞಾನಿಗಳು ಇವರೆಲ್ಲ ಕೆಲಸದಲ್ಲಿ ನಿರತರಾಗಬೇಕು. ಅದೆಲ್ಲದಕ್ಕೂ ಕೂಡ ಈ TTD ಅನ್ನುವಂಥದ್ದು ಮೂಲ ಕರ್ತೃ ಆಗಿ ನಿಂತು ಎಲ್ಲರನ್ನು ಕೂಡ ಮುನ್ನಡೆಸ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಈ ಒಂದು ಧಾರ್ಮಿಕ ಸಂಸತ್ತುಂಟು. ಇದು ಆ ತಿಮ್ಮಪ್ಪನಿಗೆ ಅತಿ ಪ್ರಿಯವಾದಂತಹ ಒಂದು ಸೇವೆ ಅಂತ ನಾವು ಭಾವಿಸ್ತಾ ಈ ನಮ್ಮ ಎಲ್ಲ ಸಂಸ್ಥೆಯ ಏನೆಲ್ಲ ಇಲ್ಲಿ ಇರುವಂತಹ ಅಧ್ಯಕ್ಷರಾಗಿರ್ಬೋದು, ಎಲ್ಲ ಕಾರ್ಯಕರ್ತರಾಗಿರ್ಬೋದು, ಎಲ್ಲರಿಗೂ ಕೂಡ ಆ ಒಂದು ತಿಮ್ಮಪ್ಪನ ವಿಶೇಷ ಅನುಗ್ರಹ ಅನ್ನುವಂಥದ್ದು ಇರಲಿ. ಇನ್ನೂ ಕೂಡ ಈ ವಿಶೇಷ ಸೇವೆಯನ್ನು, ಸಮಾಜ ಸೇವೆಯನ್ನು ಮಾಡ್ತಾ ಆ ತಿಮ್ಮಪ್ಪನಿಗೆ ಅರ್ಪಿಸುವಂತಹ ಭಾಗ್ಯವನ್ನು ಕರುಣಿಸಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇವೆ. ಕೃಷ್ಣಾರ್ಪಣವಸ್ತು.